ಸ್ಟೂಡೆಂಟ್ಸ್, ಆರ್ಯ ಸಮಾಜದ ಬಗ್ಗೆ ತಿಳ್ಕೊಳ್ಳೋಣ. ಆರ್ಯ ಸಮಾಜ ಸ್ಥಾಪನೆಯಾಗಿದ್ದು 1875ರಲ್ಲಿ ಮುಂಬೈ ನಗರದಲ್ಲಿ. ಇದನ್ನು ಸ್ಥಾಪನೆ ಮಾಡಿದ್ದು ದಯಾನಂದ ಸರಸ್ವತಿ. ಯಾರು? ದಯಾನಂದ ಸರಸ್ವತಿ. ನೋಡಿ, ದಯಾನಂದ ಸರಸ್ವತಿ 1875ರಲ್ಲಿ ಆರ್ಯ ಸಮಾಜವನ್ನ ಎಲ್ಲಿ ಸ್ಥಾಪನೆ ಮಾಡಿದ್ರು? ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ರು. ಇವರ ಮೊದಲ ಹೆಸರು, ದಯಾನಂದ ಸರಸ್ವತಿ ಅವರ ಮೊದಲ ಹೆಸರೇನು? ಮೂಲಶಂಕರ. ದಯಾನಂದ ಸರಸ್ವತಿ ಅವರ ಮೊದಲ ಹೆಸರು ಮೂಲಶಂಕರ. ವಿರಾಜ ಅಂತ ಹೇಳಿ ಇವರು ಗುರುಗಳು, ಹಿಂದೂ ಧರ್ಮದ ಕಟ್ಟ ಅನುಯಾಯಿಗಳು. ಅವರ ನೇತೃತ್ವದಲ್ಲಿ ಇವರು ಮೂಲಶಂಕರ ದಯಾನಂದ ಸರಸ್ವತಿಯವರು ಆದರು. ಸ್ಟೂಡೆಂಟ್ಸ್, ಆಕ್ಚುಲಿ ಇವರು ಹುಟ್ಟಿದ್ದು ಗುಜರಾತಿನ ಖಾತೆವಾಡದಲ್ಲಿ, ತಮ್ಮ ಸೇವೆಯನ್ನು ನೀಡಿದ್ದು ಮುಂಬೈ ನಗರದಿಂದ. ಸ್ಟೂಡೆಂಟ್ಸ್, ಈ ದಯಾನಂದ ಸರಸ್ವತಿಯವರು ಏನ್ರಿ ಮೂಲಶಂಕರ ಎನ್ನುವ ಹೆಸರಿಂದ ಹುಟ್ಟಿ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ್ರು. 9, 10, 11ನೇ ವಯಸ್ಸಿನಲ್ಲಿ ಇವರು ಆಂಗ್ಲ ಮಾಧ್ಯಮದಲ್ಲಿ ಕಲಿತರು. ಯಾವಾಗ ಇವರು 9 ಮತ್ತು 10ನೇ ವಯಸ್ಸಿನಾಗ ಬಂದರು, ಯಾಕೋ ಆಂಗ್ಲ ಶಿಕ್ಷಣ ಇವರಿಗೆ ಪಸಂದ್ ಬರಲಿಲ್ಲ, ಇಷ್ಟ ಆಗಲಿಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ, ಆ ಆಂಗ್ಲ ಶಿಕ್ಷಣವನ್ನು ಬಿಟ್ಟು ಸಂಸ್ಕೃತ ಶಿಕ್ಷಣದತ್ತ ಬಂದ್ಬಿಡ್ತಾರೆ. ಸಂಸ್ಕೃತ ಶಿಕ್ಷಣವನ್ನು ಪಡೆದಂತಹ ದಯಾನಂದ ಸರಸ್ವತಿಯವರು ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡ್ತಾರೆ. ಅವಾಗ ಅನ್ನಿಸ್ತದ ರಿಯಲ್ ನಾಲೆಜ್ ಏನಾದ್ರು ಅದ ಅಂತಂದ್ರೆ ಎಲ್ಲದದು ವೇದಗಳಲ್ಲಿ ಅದೇ. ಹಾಗಾಗಿ ಇವರನ್ನ ಕರೆ ಕೊಟ್ಟರು. ಯಾವ ಕರೆ ಅದು? ವೇದಗಳಿಗೆ ಹಿಂತಿರುಗಿ ಎನ್ನುವ ಕರೆಯನ್ನ ನೀಡಿದರು. ಸ್ಟೂಡೆಂಟ್ಸ್, ಭಾರತೀಯರದು ಅಂತ ಹೇಳಂತ ಮಾತು ದಯಾನಂದ ಸರಸ್ವತಿಯವ್ರದೇ. ಭಾರತ ಯಾರದ? ಭಾರತೀಯರದೇ. ಇಂಡಿಯಾ ಈಸ್ ಫಾರ್ ಇಂಡಿಯನ್ಸ್. ಇಂಡಿಯಾ ಈಸ್ ಫಾರ್ ಇಂಡಿಯನ್ಸ್ ಅಂತ ಹೇಳುವ ಮೂಲಕ ರಾಷ್ಟ್ರೀಯತೆವಾದವನ್ನು ಹುಟ್ಟಿಸಿದ್ದು ದಯಾನಂದ ಸರಸ್ವತಿಯವರು. ಆಯ್ತಾ? ನೋಡಿ, ಒಂದು ಪುಸ್ತಕ ಬರೀತಾರೆ, ಸತ್ಯಾರ್ಥ ಪ್ರಕಾಶ ಅಂತ. ನೆನ್ಪಿಟ್ಟಿರಿ, ಏನದ? ಸತ್ಯಾರ್ಥ ಪ್ರಕಾಶ ಅಂತ. ಯಾಕೆ ಸರ್ ಇದು ನೆನ್ಪಿಡ್ಬೇಕು ಅಂದ್ರೆ ಕ್ವಶನ್ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ಯಾಕಂದ್ರೆ ಇದು ದೊಡ್ಡ ಕ್ರಾಂತಿನೇ ಮಾಡ್ತು ಸತ್ಯಾರ್ಥ ಪ್ರಕಾಶ. ಎಂತ ಕ್ರಾಂತಿ ಮಾಡ್ತು ಅಂತಂದ್ರೆ, ಎಷ್ಟೋ ಜನ ಹಿಂದೂ ಧರ್ಮವನ್ನ ಹೇಟ್ ಮಾಡಿ ಬೇರೆ ಧರ್ಮವನ್ನ ಸ್ವೀಕಾರ ಮಾಡಿದಂಥ ಜನ ಈ ಸತ್ಯಾರ್ಥ ಪ್ರಕಾಶ ಎನ್ನುವ ಪುಸ್ತಕ ಓದಿದ ನಂತರ ಮತ್ತೆ ಎಲ್ಲಿಗೆ ಬಂದರು? ಹಿಂದೂ ಧರ್ಮಕ್ಕೆ ಬಂದರು. ನೋಡ್ರಿ, ಅಂತಹ ಅದ್ಭುತ ಒಂದು ಕೊಡುಗೆ ದಯಾನಂದ ಸರಸ್ವತಿಯವರದು. ಏನ್ ಮಾಡ್ತ ಸರ್ ಇದು? ನೋಡಿ, ಸತ್ಯಾರ್ಥ ಪ್ರಕಾಶ, ಸತ್ಯದ ಮೇಲೆ ಏನು ಪ್ರಕಾಶ, ಬೆಳಕನ್ನ ಚೆಲ್ಲುವುದು. ಎಷ್ಟೋ ಜನ ಹಿಂದೂ ಧರ್ಮವನ್ನ ಮೂಢನಂಬಿಕೆ, ಹಿಂದೂ ಧರ್ಮವನ್ನ ಅನಿಷ್ಟ ಪದ್ಧತಿಗಳ ಕೂಪ, ಹಿಂದೂ ಧರ್ಮ ತಿಳಿಯದೆ ಅನೇಕ ಹಿಂದೂ ಧರ್ಮದ ಕೆಟ್ಟ ವಿಚಾರಗಳನ್ನ ಹೊಂದಿದವರು ಈ ಸತ್ಯಾರ್ಥ ಪ್ರಕಾಶ ಪುಸ್ತಕ ಓದಿದ ನಂತರ ಅನೇಕ ಬದಲಾವಣೆಗಳಾದವು. ಹೇಳದಲ್ಲ, ಯಾರು ಹಿಂದೂ ಧರ್ಮ ಬಿಟ್ಟು ಹೋಗಿದ್ರು, ಹಿಂದೂ ಧರ್ಮ ಚಂದಿಲ್ಲತ್ತ, ಸತ್ಯಾರ್ಥ ಪ್ರಕಾಶ ಪುಸ್ತಕ ಓದಿ ಮತ್ತೆ ಎಲ್ಲಿಗೆ ಹೊಂಟ್ರು? ಹಿಂದೂ ಧರ್ಮಕ್ಕೆ ಹೊಂಟ್ರು. ಆಯ್ತಾ? ಅದನ್ನೇ ಶುದ್ಧಿ ಚಳುವಳಿ ಅಂತ ಕರೆದ್ರು. ನೋಡ್ರಿ, ಅದನ್ನ ಏನಂತ ಕರೆದ್ರು? ಶುದ್ಧಿ ಚಳುವಳಿ. ಸರ್ ಏನ್ರಿ ಸರ್ ಇದು ಶುದ್ಧಿ ಚಳುವಳಿ? ನೋಡಿ, ದಯಾನಂದ ಸರಸ್ವತಿಯವರು ಈ ಶುದ್ಧಿ ಚಳುವಳಿ ಮಾಡೋಕ್ಕಿಂತಲೂ ಮುಂಚೆ ಹಿಂದೂ ಧರ್ಮ ಬಿಟ್ಟು ಹೋದವರಿಗೆ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಬರ್ಲಿಕ್ಕೆ ಯಾವ ದಾರಿಗಳೇ ಇದ್ದಿದ್ದಿಲ್ಲ, ಮಾರ್ಗಗಳೇ ಇದ್ದಿದ್ದಿಲ್ಲ. ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಸ್ವಾಗತ ಮಾಡ್ಲಕ್ಕ, ಪರಧರ್ಮೀಯರನ್ನ ಸ್ವಾಗತ ಮಾಡ್ಲಕ್ಕ ಒಂದು ದಾರಿಯನ್ನ ಮಾಡಿಕೊಟ್ಟಿದ್ದು ಶ್ರೇಯಸ್ಸು ದಯಾನಂದ ಸರಸ್ವತಿಯವರಿಗೆ ಹೋಗುತ್ತೆ. ಎಸ್, ಆ ಹಿಂದೂ ಧರ್ಮ ಬಿಟ್ಟು ಆಗಿರ್ಬೋದು, ಬಿಟ್ಟು ಹೋದವರಿಗೆ ಆಗಿರ್ಬೋದು, ಅಥವಾ ಪರಧರ್ಮೀಯರು ಹಿಂದೂ ಧರ್ಮಕ್ಕೆ ಬರೋದಾಗಿರ್ಬೋದು, ಅವರನ್ನ ಸ್ವಾಗತ ಮಾಡುವ ಒಂದು ಮಾರ್ಗವೇ ಶುದ್ಧಿ ಚಳುವಳಿ. ಇದು ಶುದ್ಧಿ ಚಳುವಳಿಗೆ ಅದ್ಭುತವಂತ ಕೊಡುಗೆ ಸತ್ಯಾರ್ಥ ಪ್ರಕಾಶ. ನೋಡ್ರಿ, ಆ ಟೈಮಿಗೆ ರೀ 19ನೇ ಶತಮಾನದಲ್ಲಿ ಗೋರಕ್ಷಾ ದಳವನ್ನ ಕಟ್ತಾರೆ. ಗೋರಕ್ಷಾ ದಳವನ್ನ ಕಟ್ತಾರೆ ಅಂದ್ರೆ ಗೋಗಳನ್ನ ರಕ್ಷಣೆ ಮಾಡ್ಲಕ್ಕ. ಆಯ್ತಾ? ನೋಡಿ, ದಯಾನಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಕಟ್ಟಿಸ್ತಾರೆ ಲಾಹೋರ್ದಾಗ. ಆಂಗ್ಲೋ ಓರಿಯೆಂಟಲ್ ಸ್ಕೂಲ್, ಆಂಗ್ಲೋ ಓರಿಯೆಂಟಲ್ ಕಾಲೇಜ್. ನಿಮ್ಗೆ ಇನ್ನೊಂದು ಗೊತ್ತಾ? ದಯಾನಂದ ಸರಸ್ವತಿ ಅವ್ರದ್ದು ಈ ಒಂದು ಆರ್ಯ ಸಮಾಜದ ಕೇಂದ್ರ ಕಚೇರಿನೇ ಎಲ್ಲಿತ್ತು? ಲಾಹೋರ್ದಾಗಿತ್ತು. ನೋಡ್ರಿ, ಆಯ್ತಾ? ಹೀಗೆ ದಯಾನಂದ ಅವರ ಕೊಡುಗೆ ಅದ್ಭುತವಾಗಿರ್ತದೆ. ನಮಸ್ಕಾರ.